ಲೈವ್ನಲ್ಲಿ ದೊಡ್ಡ ಎಡವಟ್ಟು ಮಾಡಿಕೊಂಡ ನಟಿ ಕಾವ್ಯ ತಪ್ಪು ಮಾಡಿದ್ರಾ? ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಗಿಲ್ಲಿ ಕಾವ್ಯಗೆ ಅವಮಾನ ಅಥವಾ ನಟಿಯೇ ತಪ್ಪು ಮಾಡಿದ್ರಾ? ಇವರಿಬ್ಬರಿಗೆ ಯಾಕೆ ಅವಮಾನವನ್ನು ಮಾಡಿದ್ರು? ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕನ್ನಡ ಕಿರುತೆರೆಯ ಲೋಕದಲ್ಲಿ ಸಖತ್ ಸುದ್ದಿಯಲ್ಲಿರುವ ಒಂದು ಹೆಸರು ಅಂದರೆ ಅದು ಗಿಲ್ಲಿ ಕಾವ್ಯ. ತಮ್ಮ ನಟನೆಯಿಂದಲೇ ಅಪಾರ ಅಭಿಮಾನಿಗಳನ್ನು ಗಳಿಸಿಕೊಂಡರು ಅವರು ಈಗ ಒಂದು ದೊಡ್ಡ ವಿವಾದಕ್ಕೆ ಸಿಲುಕಿದ್ದಾರೆ. ಅದು ಕೂಡ ಉತ್ತರ ಕರ್ನಾಟಕದ ಹೆಮ್ಮೆಯ ನಗರಿ ಕಲಬುರಗಿಯಲ್ಲಿ ನಡೆದ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಕಾವ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವಮಾನ ಆಯಿತಾ ಅಥವಾ ಕಾವ್ಯ ಅವರು ಸಂಘಟಿತ ಒಂದು ಜನರೊಂದಿಗೆ ಜೊತೆ ಒಂದು ನಡೆದುಕೊಂಡ ರೀತಿ ಸರಿಯಿಲ್ವಾ? ವೇದಿಕೆ ಮೇಲೆ ಮೈಕ್ ಕಿತ್ತುಕೊಂಡಿದ್ದು ಯಾಕೆ? 1,00,000 ರೂಪಾಯಿ ಸಂಭಾವನೆ ಪಡೆದು ಕೇವಲ 5 ನಿಮಿಷದಲ್ಲೇ ನಟಿ ಅಲ್ಲಿಂದ ಕಾಲ್ಕಿತ್ತಿದ್ದು ನಿಜವೇ? ಈ ಎಲ್ಲ ಪ್ರಶ್ನೆಗಳ ಹಿಂದಿನ ವಿಡಿಯೋದಲ್ಲಿ ನಾವು ಉತ್ತರವನ್ನು ಹುಡುಕೋಣ. ಈ ಒಂದು ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಸಂಘಟಕ ಗುರು ಬಂಡಿ ಅವರ ಕಾವ್ಯ ಮೇಲೆ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಬರಲು ಕಾವ್ಯ ಅವರಿಗೆ ಬರೋಬ್ಬರಿ 1,00,000 ರೂಪಾಯಿ ಸಂಭಾವನೆ ನೀಡಲಾಗಿತ್ತಂತೆ. ಆದರೆ ಕಾವ್ಯ ಅವರು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದಿದ್ದಲ್ಲದೆ ವೇದಿಕೆ ಮೇಲೆ ಕೇವಲ ಇದ್ದಿದ್ದು 5 ನಿಮಿಷ ಮಾತ್ರ ಅಂತ. ಗುರು ಬಂಡಿ ಅವರ ವಾದವೇನೆಂದರೆ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಗಣ್ಯರು ಮತ್ತು ಸಾಧಕರು ಇದ್ದರು, ಅವರೆಲ್ಲರಿಗೂ ಪ್ರಶಸ್ತಿ ನೀಡಬೇಕಾಗಿತ್ತು. ಆದರೆ ಕಾವ್ಯ ಅವರು ನನಗೆ ಫ್ಲೈಟ್ ಟೈಮ್ ಆಗುತ್ತೆ ಅಂತ ಹೇಳಿ ಸನ್ಮಾನ ಮುಗಿಸಿಕೊಂಡ ತಕ್ಷಣವೇ ಅಲ್ಲಿಂದ ಹೊರಟು ಬಿಟ್ಟರು. ಇದು ಕಲಬುರಗಿಯಲ್ಲಿ ಜನತೆಗೆ ಮತ್ತು ಅಲ್ಲಿನ ಗಣ್ಯರಿಗೆ ಮಾಡಿದ ಅವಮಾನ್ಯವು ಎಂದು ದೂರಿದ್ದಾರೆ. 1,00,000 ರೂಪಾಯಿ ಸಂಭಾವನೆ ಪಡೆದು ಅರ್ಧದಲ್ಲಿಯೇ ಆ ಸಮಾರಂಭವನ್ನು ಬಿಟ್ಟು ಹೋದ ಅವಳು ಕಲಬುರಗಿ ಜನರಿಗೆ ಯಾಕಪ್ಪ ಅಂತಂದರೆ ಸಾರಿಯನ್ನು ಕೇಳಲೇಬೇಕು, ಕ್ಷಮೆಯನ್ನು ಕೇಳಲೇಬೇಕು ಎಂದು ಅವರ ಫೋಟೋ ಹಿಡಿದು ಈಗ ಹೋರಾಟ ಶುರುವಾಗಿದೆ. ಇಲ್ಲಿ 2 ಪ್ರಶ್ನೆಗಳು ಕಾಡ್ತಾ ಇವೆ. ಒಂದು, ನಟಿಯೊಬ್ಬರನ್ನು ಅತಿಥಿಯಾಗಿ ಕರೆಸಿ ವೇದಿಕೆ ಮೇಲೆ ಮೈಕ್ ಮತ್ತು ಫೋಟೋವನ್ನು ಕಿತ್ತುಕೊಂಡಿದ್ದು ಸರಿಯೇ? ಇನ್ನೊಂದು, ಹಣ ಪಡೆದು ಇವೆಂಟ್ ಬಂದ ಮೇಲೆ ನಿಗದಿತ ಸಮಯವನ್ನು ನೀಡುವುದು ಕಲಾವಿದರ ಕರ್ತವ್ಯವಲ್ಲವೇ? ಹೌದು ಸ್ನೇಹಿತರೆ, ಇಲ್ಲಿ ಏನು ಪ್ರಶ್ನೆ ಕಾಡ್ತಾವೆಯಪ್ಪ ಅಂತಂದರೆ, ಒಂದು ನಟಿಯೊಬ್ಬರನ್ನ ಕರೆಸಿ ಅವ್ರನ್ನ ಮೈಕ್ ಕಿತ್ಕೊಂಡಿದ್ದು ಸ್ಟೇಜ್ ಮೇಲೆ ಇವ್ರದ್ದು ತಪ್ಪು ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಹಾಗೇನು ನೋಡ್ಬೇಕಪ್ಪ ಅಂತಂದರೆ, ಹಣ ಪಡೆದು ಇವೆಂಟ್ಗೆ ಬಂದ ಮೇಲೆ ನಿಗದಿತ ಸಮಯವನ್ನು ನೀಡುವುದು ಇವರ ಒಂದು ಕರ್ತವ್ಯ, ಇದು ತಪ್ಪು ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ನಟಿ ಕಾವ್ಯ ಅವರ ಈ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟನೆಯನ್ನು ನೀಡಿಲ್ಲ. ಅವರು ಲೇಟಾಗಿ ಬಂದಿದ್ದು ತಪ್ಪೋ ಅಥವಾ ಸಂಘಟಕರೇ ಕಾರ್ಯಕ್ರಮವನ್ನು ಲೇಟಾಗಿ ಶುರು ಮಾಡಿದ್ರು ಎಂಬುದು ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಈ ಘಟನೆಯಿಂದ ಕಲಬುರಗಿ ಇವೆಂಟ್ನಲ್ಲಿ ದೊಡ್ಡ ಮಟ್ಟದ ಅಶಾಂತಿ ಉಂಟಾಗಿರುವುದಂತೂ ನಿಜ. ಇದ್ರ ಬಗ್ಗೆ ನೀವೇನಂತೀರ? ಕಾವ್ಯ ಅವರು ಮಾಡಿದ್ದು ತಪ್ಪಾ ಅಥವಾ ಗುರು ಬಂಡಿ ಅವರ ವೇದಿಕೆ ಮೇಲೆ ನಡೆದುಕೊಂಡ ರೀತಿ ಸರಿಯಿಲ್ವಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.